ಸ್ತೋತ್ರವಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏಸಪ್ಪ, ಇಮ್ಮಾನುವೇಲನಾಗಿದೆಯಾ, ರಾಜಾದಿರಾಜನಾಗಿದೆಯಾ, ತಂದೆಯಾದ ದೇವರೇ, ಶಾಲೋಮ್ ಆಗಿದೆಯಾ, ಸಮಾಧಾನ ಕರ್ತನಾಗಿದೆಯಾ, ಪವಿತ್ರಾತ್ಮನೇ, ನಮ್ಮೊಳಗಿರುವಾತನೇ, ನಿನಗೆ ಸ್ತೋತ್ರ. ಯೇಸುವೆ, ನಿನಗೆ ಸ್ತೋತ್ರ. ಮಹಿಮೆ ರಾಜನೇ, ಮಹತ್ವ ದೇವರೇ, ನಿನಗೆ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ, ಈ ದಿನ ಮಾತಾಡುವಂಥ ವಿಷಯವು ಅನೇಕ ಜನರಿಗೆ ಮುಟ್ಟಲಿ, ಅನೇಕ ಜನರಿಗೆ ಸತ್ಯವನ್ನು ತಿಳಿದುಕೊಳ್ಳಲಿ. ಸತ್ಯವನ್ನು ತಿಳಿದುಕೊಳ್ಳುವಾಗ ಸತ್ಯವು ಬಿಡುಗಡೆ ಮಾಡುತ್ತಂತ ಹೇಳಿದ ಕರ್ತನೆ, ಈ ಕೊಟ್ಟಂಥ ಅವಕಾಶಕ್ಕಾಗಿ ನಿಮಗೆ ವಂದನೆ ಸಲ್ಲಿಸೆ ಸ್ವಾಮಿ. ಈ ಸತ್ಯವು ಎಲ್ಲ ಸ್ಥಳಗಳಲ್ಲಿ, ಎಲ್ಲರ ಜನರಲ್ಲಿ ಕರ್ತನೆ, ಈ ಸತ್ಯವೆಂಬ ಬೀಜ ಬಿತ್ತಲ್ಪಡಲಿ. ಇದು ಅನೇಕ ಜನರಿಗೆ ಆಶೀರ್ವಾದಕರವಾಗಿರಲಿ, ಸಮಾಧಾನಕರವಾಗಿರಲಿ ಅಂತ ಹೇಳುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾನು ತಿಳಿಸುವಂಥ ವಿಷಯ ಕೀರ್ತನೆಗಳು 46ನೇ ಅಧ್ಯಾಯ 1ನೇ ವಚನ. ದೇವರು ನಮಗೆ ಇಕ್ಕಟ್ಟಿನಲ್ಲಿ ವಿಶೇಷವಾದಂಥ ಸಹಾಯಕನಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಅಂದರೆ ಈ ದಿನಗಳಲ್ಲಿ ನೋಡೋದಾದರೆ ಎಲ್ಲ ಸ್ಥಳಗಳಲ್ಲಿ, ಪ್ರಪಂಚಾದ್ಯಂತ ದೇಶಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಅನೇಕ ಜನರಿಗೆ ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂದೊದಗಿದೆ. ಆದರೆ ನಮ್ಮ ಯೇಸು ಸ್ವಾಮಿ ಹೇಳುವಂಥ ಪರಿಸ್ಥಿತಿ ಏನಂದರೆ, ಇಕ್ಕಟ್ಟಿನಲ್ಲಿ ನಾನು ವಿಶೇಷವಾದಂಥ ಸಹಾಯಕನು. ವಿಶೇಷವಾದಂಥ ಸಹಾಯಕನು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಸಹಾಯಕನು ಅಂದರೆ, ಈ ಒಂದು ವೇಳೆ ನಾನು ನಿಮಗೆ 5,000 ರೂಪಾಯಿ ಕೊಟ್ಟರೆ ಅದು ಸಹಾಯ ಆಗುತ್ತೆ. ವಿಶೇಷವಾದಂಥ ಸಹಾಯಕನು ಅಂದರೆ ಸ್ಪೆಷಲ್ ಹೆಲ್ಪರ್. ಸ್ಪೆಷಲ್ ಅಂದರೆ ಸುಮಾರು 50,000 ಕೊಡುವಂಥದ್ದು ಸ್ಪೆಷಲ್ ಹೆಲ್ಪರ್. ಆ ರೀತಿಯಾಗಿ ನಮ್ಮ ದೇವರು ಹೇಳ್ತಾರೆ, ಇಕ್ಕಟ್ಟಿನಲ್ಲಿ ಖಂಡಿತವಾಗ್ಲೂ ನಿಮಗೆ ವಿಶೇಷವಾದಂಥ ಸಹಾಯಕನಾಗಿದ್ದಾನೆ. ಆದರೆ ಇಕ್ಕಟ್ಟು ಯಾಕೆ ಬರುತ್ತೆ? ದೇವರು ಇಕ್ಕಟ್ಟು ಯಾಕೆ ಬರಬೇಕು? ಮತ್ತು ಸಹಾಯಕನು ಯಾಕೆ ಆಗಬೇಕು? ಡೈರೆಕ್ಟಾಗಿ ಸಹಾಯ ಮಾಡ್ಬೋದಲ್ಲ, ಯಾಕೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು? ಇಕ್ಕಟ್ಟು ಬರೋದು ದೇವರಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ ಪ್ರಿಯರೇ. ಇಕ್ಕಟ್ಟು ಯಾಕೆ ಬರುತ್ತೆ ಅಂತ ಈ ಸತ್ಯವೇದದಲ್ಲಿ ನೋಡೋಣ. ಒಂದು ವಚನ ತಿಳಿಸೋಕೆ ಇಷ್ಟಪಡ್ತೇನೆ. ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 11ನೇ ವಚನ ಓದಿಕೊಳ್ಳೋಣ. ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನ. ಯಾಕೆ ಇಕ್ಕಟ್ಟು ಬರುತ್ತದೆ? ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಅಂತ. ಅಂದರೆ ಯಾವ ಶಿಕ್ಷೆ, ಯಾವ ಒಂದು ಕಷ್ಟ ಆಗಿರ್ಬೋದು, ಅದು ತತ್ಕಾಲಕ್ಕೆ ಅದು ಸಂತೋಷಕರವಾಗಿ ತೋಚಲ್ಲ, ದುಃಖಕರವಾಗೇ ಇರುತ್ತೆ. ಆದರೆ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಕೆಲವು ಸಾರಿ ಕಷ್ಟಗಳು ಯಾಕೆ ಬರುತ್ತಂದರೆ, ಆ ಕಷ್ಟಗಳ ಮೂಲಕ ನಾವು ದೇವರನ್ನು ಅರಿತುಕೊಳ್ಳುವಂಥದ್ದು, ದೇವರನ್ನು ಬಹಳವಾಗಿ ಅರಿತುಕೊಳ್ಳುವಂಥದ್ದು. ಅದಕ್ಕೆ ನಿಮಗೆ ಉದಾಹರಣೆ ಒಂದು ವಿಷಯವಾಗಿ ಹೇಳ್ತಾನೆ. ಒಬ್ಬ ಶಿಲ್ಪಿ ಒಂದು ಬಂಡೆಯನ್ನು ಕೆತ್ತುತ್ತಿದ್ದಾನೆಂದರೆ ಆ ಸುತ್ತಿ ಮತ್ತು ಉಳಿಯನ್ನು ಉಪಯೋಗಿಸಿ ಅದನ್ನು ಶಿಲೆಯಾಗಿ ಮಾರ್ಪಡಿಸ್ತಾನೆ. ಅನೇಕ ಉಳಿ ಮತ್ತು ಸುತ್ತಿಗೆಯಿಂದ ಅನೇಕ ಏಟುಗಳನ್ನು ಆ ಬಂಡೆ ತಿಂದಾಗ ಅದು ಒಂದು ಒಳ್ಳೆ ಶಿಲೆಯಾಗಿ ಮಾರ್ಪಡುತ್ತೆ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನಲ್ಲಿ ಅನೇಕ ರೀತಿ ಕಷ್ಟಗಳು, ಇಕ್ಕಟ್ಟುಗಳು ಬರುವಾಗ ಆತನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಶಿಲೆಯಾಗಿ ರೂಪಾಂತರಗೊಳ್ತಾನೆ. ಅಂದರೆ ಆತನಿಗೆ ಬೇಡವಿರೋದ ವಿಷಯಗಳೆಲ್ಲ ಅದು ತೊಲಗುತ್ತೆ. ಅಂದರೆ ಬೇಡಬಾರದಂದರೆ ದೇವರಿಗೆ ಇಷ್ಟ ಇಲ್ಲದಂಥ ಒಂದು ಕೆಟ್ಟ ಗುಣಗಳು, ಕೆಟ್ಟ ಕಾರ್ಯಗಳು ಅದು ತೊಲಗಲ್ಪಡ್ತದೆ. ಅದಕ್ಕೆ ಇನ್ನೊಂದು ವಾಕ್ಯ ಕೂಡ ಹೇಳ್ತದೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಆತನಿಗೆ ಜೀವವೆಂಬ ಜಯಮಾಲೆಯು ಸಿಕ್ಕಿದೆ ಅಂತ. ಅಂದರೆ ನಾವು ಕಷ್ಟವನ್ನು ಸಹಿಸಿಕೊಳ್ಳುವಾಗ ಆ ಕಷ್ಟದಲ್ಲಿ ನಾವು ದೇವರನ್ನು ಹುಡುಕ್ತೇವೆ. ಯಾಕಂದರೆ ಯಾರು ನಮಗೆ ಸಹಾಯ ಮಾಡದಿದ್ದಾಗ, ಯಾವ ಅಧಿಕಾರಿಗಳು ನಮಗೇನು, ಯಾವ ನೆಂಟರಾಗಲು ಅಕ್ಕಪಕ್ಕದವರು ಯಾರು ಕೂಡ ನಮಗೆ ಸಹಾಯ ಮಾಡದಿದ್ದಾಗ ನಾವು ಒಬ್ಬರನ್ನೇ ನೋಡ್ತೇವೆ, ಅದೇ ಯೇಸು ಕ್ರಿಸ್ತ ಪ್ರಭುವರನ್ನು. ಯಾವಾಗ ಯೇಸುವನ್ನು ನೋಡ್ತೇವೋ ಆತನ ಸಹವಾಸದಲ್ಲಿ, ಆತನ ಅನ್ಯೋನ್ಯತೆಯಲ್ಲಿ, ಆತನ ಐಕ್ಯತೆಯಲ್ಲಿ ಬರಿತೇವೆ. ಆಗ ನಮ್ಮ ಎಲ್ಲ ಇಕ್ಕಟ್ಟುಗಳಿಂದ ದೇವರು ಜಯವನ್ನು ಕೊಡ್ತಾರೆ. ಮತ್ತೊಂದು ಅವ್ರಿಗೆ ಹೇಳ್ತಾನೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಆತನಿಗೆ ಜೀವವೆಂಬ ಜಯಮಾಲೆ. ಪ್ರಿಯರೇ, ಇಕ್ಕಟ್ಟಿನಲ್ಲಿ ದೇವರು ನಮಗೆ ಸಹಾಯಕನಾಗಿರೋದು ಏನು ಅಂದರೆ, ನಾವು ಜೀವವೆಂಬ ಜಯಮಾಲೆಯನ್ನು ಹೊಂದುವುದಕ್ಕಾಗಿ. ಖಂಡಿತವಾಗ್ಲೂ ಇವತ್ತು ತಿಳಿಸಕ್ಕೆ ಹೋಗಿರೋ ವಿಷಯ ಏನಂದರೆ, ಇಕ್ಕಟ್ಟಿನಲ್ಲಿ ವಿಶೇಷವಾದಂಥ ಸಹಾಯಕನು ನಮ್ಮ ದೇವರಾಗಿದ್ದಾರೆ. ದೇವರು ಇನ್ನೊಂದು ಮಾತು ಹೇಳ್ತಾರೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ಲೋಕದಲ್ಲಿ ಸಂಕಟ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಅದರ ಅರ್ಥ ಏನಂದರೆ, ಲೋಕದಲ್ಲಿ ಉಂಟಾಗುವ ಸಮಸ್ಯೆಗಳು, ಎಲ್ಲ ತೊಂದರೆಗಳು, ಎಲ್ಲ ಬಾಧೆಗಳನ್ನು ಯೇಸು ಕ್ರಿಸ್ತು ಪ್ರಭುವರು ಜಯಿಸಿದ್ದಾರೆ. ನೀವು ಯಾವಾಗ ಯೇಸು ಕ್ರಿಸ್ತು ಪ್ರಭುವರು ನನ್ನೊಳಗಿದ್ದಾರೆ ಅಂತ ನೀವು ಅರಿತುಕೊಳ್ತೀರೋ, ಖಂಡಿತ ಲೋಕದಲ್ಲಿ ಉಂಟಾಗುವಂಥ ಎಲ್ಲ ಸಮಸ್ಯೆಗಳು
ಸಮಸ್ಯೆಗಳಿಂದ, ಎಲ್ಲ ತೊಂದರೆಗಳಿಂದ ಆತನೇ ನಿಮಗೆ ಪರಿಹಾರವಾಗಿ, ಆತನೇ ನಿಮ್ಮ ಜೊತೆಯಾಗಿ ನಿಮ್ಮ ಸಂಗಡ ಇರ್ತಾನೆ ಖಂಡಿತವಾಗ್ಲು. ಮತ್ತು ಇನ್ನೊಂದು ವಚನ ಒಂದು ಓದಿಕೊಳ್ಳೋಣ. ಮೊದಲನೇ ಸಮುವೇಲ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ನೇ ವಚನ. ಯಾಕೆಂದ್ರೆ ಇದು ನನ್ನ ಮಾತಲ್ಲ ಪ್ರಿಯರೇ, ಇದು ದೇವರು ಹೇಳಿರುವಂತಹ ಮಾತುಗಳನ್ನ ನಾನು ತಿಳಿಯಪಡಿಸ್ತೇನೆ. 1ನೇ ಸಮುವೇಲು 12ನೇ ಅಧ್ಯಾಯ 22ನೇ ವಚನ. ಯೆಹೋವನ ದಯದಿಂದ ನಿಮ್ಮನ್ನು ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ನಮ್ಮ ದೇವರು ಎಷ್ಟು ಪ್ರೀತಿ ಅಂತ ದೇವರು. ನೀನು ಒಂದು ಸಾರಿ ಆತನ ಅಂಗೀಕರಿಸಿ, ಆತನ ಸ್ವೀಕರಿಸಿ, ನಿನ್ನ ಹೃದಯದೊಳಗೆ ಆತನಿಗೆ ಜಾಗ ಕೊಡುವುದಾದ್ರೆ ಇಕ್ಕಟ್ಟಿನಲ್ಲಿ ವಿಶೇಷವಾದಂಥ ಸಹಾಯಕನಾಗಿರ್ತಾನೆ. ಯಾಕೆ ಸಹಾಯಕನಾಗಿರ್ತಾನೆ ಅಂದರೆ, ಯೆಹೋವನ ದಯದಿಂದ ನಿಮ್ಮನ್ನು ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡ ಮೇಲೆ ತನ್ನ ಮಹೋನ್ನತ ನಾಮ, ಯೇಸು ಕ್ರಿಸ್ತನ ನಾಮ ಮಹೋನ್ನತದ ನಾಮ, ಆ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ದೇವರು ಯೇಸು ಕ್ರಿಸ್ತ ಪ್ರಭುವರು ಯಾವತ್ತಿಗೂ ಕೈ ಬಿಡುವುದಿಲ್ಲ ಪ್ರಿಯರೇ. ಯಾಕೆಂದರೆ ಇಕ್ಕಟ್ಟಿನಲ್ಲಿ ವಿಶೇಷವಾದ ಸಹಾಯಕನಾಗಿದ್ದಾನೆ. ನಮ್ಮ ದೇವರು ಕೈ ಬಿಡುವಂಥ ದೇವರಲ್ಲ, ಕೈ ಹಿಡಿದು ಜಯವನ್ನು ಕೊಡುವಂಥ ದೇವರು. ನಿಮ್ಮನ್ನು ಕೈ ಹಿಡಿದು ಜಯವನ್ನು ಕೊಡುವಂಥ ದೇವರು, ಜಯದ ಹಾದಿಯ ಮಾರ್ಗದಲ್ಲಿ ನಡೆಸುವಂಥ ದೇವರು. ಅದಕ್ಕಾಗಿ ಇನ್ನೊಂದು ವಾಕ್ಯ ಕೂಡ ಹೇಳಲ್ಪಟ್ಟಿದೆ. ಕೀರ್ತನೆಗಳು ಅನೇಕ ಜನರು ಅಂತಾರೆ, ನನ್ನ ಜ್ಞಾನದಿಂದ, ನನ್ನ ಅಧಿಕಾರದಿಂದ, ನನ್ನ ಸ್ವಂತ ಬಲದಿಂದ ಆ ರೀತಿಯಾಗಿ ತಿಳಿದುಕೊಳ್ತಾರೆ. ಆದರೆ ವಾಕ್ಯ ಹೇಳುತ್ತದೆ, ಯಾವತ್ತಿಗೂ ಕೂಡ ದೇವರು ಜಯ ಕೊಡದಿದ್ರೆ ಯಾರು ಕೂಡ ಜಯ ಕೊಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕೀರ್ತನೆಗಳು 44ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆ ಇವೇ ಅವರಿಗೆ ಜಯವನ್ನು ಉಂಟು ಮಾಡಿದವು. ಖಂಡಿತವಾಗಿ ಪ್ರಿಯರೇ, ದೇವರು ಮಾತ್ರ ನಿಮಗೆ ಸಹಾಯಕನು. ಆತನಿಗೆ ಇನ್ನೊಂದು ಹೆಸರಿದೆ, ಯೆಹೋವ ಎಬಿನೇಜರೆ ಅಂತ, ಸಹಾಯ ಮಾಡುವಂಥ ದೇವರು. ನಿನ್ನ ಕಷ್ಟದಲ್ಲಿ, ಸಂಕಟದಲ್ಲಿ, ಬಾಧೆಯಲ್ಲಿ ನೀನು ಕೂಗುವಾಗ, ಅಪ್ಪ ತಂದೆ ಅಂತ ಯೇಸು ಕ್ರಿಸ್ತನ ಹೆಸರನ್ನು ನೀನು ಕೂಗುವಾಗ ಖಂಡಿತವಾಗ್ಲೂ ನಿನಗೆ ದೇವರು ಜಯವನ್ನು ಕೊಡ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ವ್ಯಕ್ತಿಗಾಗ್ಲಿ ಕತ್ತಿಯಾಗಲಿ ಇಲ್ಲ ಆತನ ಸ್ವಂತ ಬಲವಾಗಲಿ, ಸ್ವಂತ ಅಧಿಕಾರ ಆಗಲಿ, ಸ್ವಂತ ಆಲೋಚನೆ ಆಗಲಿ, ಸ್ವಂತ ಆಸ್ತಿಯಾಗಲಿ ಜಯ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಹೇಳ್ತಾ ಇದೆ, ನಿನ್ನ ಭುಜಬಲ, ದಾವೀದ ಮಹಾರಾಜರು ಹೇಳ್ತಾ ಇದ್ದಾರೆ, ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆ. ಇಲ್ಲಿ 3 ವಿಷಯ ಹೇಳ್ತಾರೆ. ನಿನ್ನ ಭುಜಬಲ ಅಂದರೆ ದೇವರ ಒಂದು ಬಲ, ತಂದೆಯಾದ ದೇವರ ಬಲ. ಹಸ್ತ ಅಂದರೆ ಯೇಸು ಕ್ರಿಸ್ತನ ಒಂದು ಹಸ್ತ. ಪ್ರಸನ್ನತೆ ಅಂದರೆ ಪವಿತ್ರಾತ್ಮನ ಪ್ರಸನ್ನತೆ. ಇಲ್ಲಿ 3 ವಿಷಯ ಹೇಳ್ತಾ ಇದ್ದಾರೆ. ಈ ಮೂರು ಜನ ನಿನ್ನ ಜೊತೆಯಲ್ಲಿದ್ದು, ನಿನ್ನ ಸಂಗಡ ಇದ್ದು ನಿನಗೆ ಜಯವನ್ನು ಕೊಡ್ತಾರೆ. ನೀನು ನಿನ್ನ ಸ್ವಂತ ಬಲದಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಿರಿ, ಆತ ನಿಮಗೆ ಸದುತ್ತರವನ್ನು ದಯಪಾಲಿಸ್ತಾನಂತ. ನೀವು ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡುವಾಗ ಆತ ನಿಮಗೆ ಉತ್ತರವನ್ನು ಕೊಟ್ಟು ನಿಮಗೆ ಜಯವನ್ನು ಕೊಡ್ತಾರೆ ಪ್ರಿಯರೇ. ಖಂಡಿತವಾಗ್ಲೂ ತಿಳಿದುಕೊಳ್ಳಿ, ದೇವರು ನಮ್ಮ ಜೊತೆಯಲ್ಲಿದ್ದು, ದೇವರು ನಮ್ಮ ಸಂಗಡ ಇದ್ದು ಎಲ್ಲ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ ಕಣ್ಣೀರಿನ ಪರಿಸ್ಥಿತಿ, ಇವತ್ತು ಅನೇಕ ಜನರಿಗೆ ಆಹಾರ ಸಿಗದಂಥ ಪರಿಸ್ಥಿತಿ, ಅನೇಕ ಜನರಿಗೆ ಆರ್ಥಿಕವಾಗಿ ಹಿಂಜರಿರುವಂಥ ಪರಿಸ್ಥಿತಿ. ಆದರೆ ಯೇಸು ಕ್ರಿಸ್ತನ ಹೆಸರುಗೊಂಡಿರುವಂಥ, ಯೇಸು ಕ್ರಿಸ್ತನ ಮಕ್ಕಳಾಗಿರುವಂಥ ನಾವು ಮಾಡಬೇಕಾದ ಕೆಲಸ ಏನಂದರೆ, ಯೇಸು ಕ್ರಿಸ್ತನನ್ನೇ ನೋಡುತ್ತಾ, ಆತನ ಮೇಲೆ ದೃಷ್ಟಿ ಇಡುತ್ತಾ, ಆತನನ್ನೇ ನೋಡುತ್ತಾ ನಾವೊಂದು ಕೇಳ್ಕೊಳ್ಬೇಕು, ದೇವರೇ ಇಕ್ಕಟ್ಟಿನಲ್ಲಿ ವಿಶೇಷವಾದಂಥ ಸಹಾಯಕನಿಂದ ನೀನು ವಾಕ್ಯದೇ ಬರೆಯಲ್ಪಟ್ಟಿದ್ದೆ. ಇವತ್ತು ಆ ವಾಕ್ಯವನ್ನು ನೀನು ಬಾಯಿಂದ ಉಚ್ಚರಿಸುವಾಗ ದೊಡ್ಡ ಶಕ್ತಿ, ದೊಡ್ಡ ಬಿಡುಗಡೆ ನಿನ್ನಲ್ಲಿ ಬರುತ್ತೆ. ಇನ್ನು ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರು ತಾನೇ ಬಂದು ಸಹಾಯ ಕೊಟ್ಟು, ದೇವರ ಭುಜಬಲ, ದೇವರ ಒಂದು ಹಸ್ತ, ದೇವರ ಒಂದು ಪ್ರಸನ್ನತೆ ನಿನ್ನ ಸಂಗಡವಿದ್ದು ದೇವರು ನಿನಗೆ ಜಯವನ್ನು ಕೊಡ್ತಾರೆ. ಕೊನೆಯದಾಗಿ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ದೇವರು ಒಂದು ವಿಷಯ ಹೇಳ್ತಾರೆ. 27ನೇ ಕೀರ್ತನೆ 5ನೇ ವಚನ ಕೂಡ ಒಂದು ಓದಿಕೊಳ್ಳೋಣ. ಅದರಲ್ಲಿ ಕೂಡ ದೇವರು ನಮ್ಮನ್ನು ಕಾಯುವಂಥ ರೀತಿಯ ಬಗ್ಗೆ ನಾನು ಮೊದಲೇ ಹೇಳಿದೆ. ಈ ದಿನ ನಾನು ಹೇಳುವಂಥ ವಿಷಯ, ದೇವರು ನಮ್ಮನ್ನು ಕಾಯುವಂಥ ರೀತಿ. ಯಾವ ರೀತಿ ಕಾಯ್ತಾರೆ ಅಂದರೆ 27ನೇ ಅಧ್ಯಾಯ 5ನೇ ವಚನ. ಇದು ತಿಳಿಯೋಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆ ನಮಗೆ ಇಕ್ಕಟ್ಟುಗಳು ಸಂಭವಿಸುತ್ತೆ ಅಂದರೆ ಇನ್ನೊಂದು ವಿಷಯ ಹೇಳ್ತೇನೆ. ಈಗ ನಾನು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಕಿಚನ್ಗೆ ಹೋದಾಗ ಟೀ ಮಾಡುವಂಥ ವಿಧಾನ ನೋಡಿದೆ. ಟೀ ಮಾಡುವಾಗ ಬಿಸಿ ನೀರನ್ನ ಚೆನ್ನಾಗಿ ಕಾಯಿಸ್ತಾರೆ. ಆ ಬಿಸಿ ನೀರಿನಲ್ಲಿ ಟೀ ಪುಡಿಯನ್ನು ಹಾಕ್ತಾರೆ. ಟೀ ಪುಡಿನ ಹಾಕಿದ ಮೇಲೆ ಚೆನ್ನಾಗಿ ಕುದ್ದಿದ ಮೇಲೆ ಅದರಲ್ಲಿ ಸಕ್ಕರೆ ಹಾಕಿ ಹಾಲನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಆಗ ಟೀ ತುಂಬ ಟೇಸ್ಟ್ ಆಗಿರುತ್ತೆ. ಇವತ್ತು ನಾನು ಹೇಳಿದ ಪ್ರಿಯರು, ಇದೇನು ಕೇಳ್ತಾ ಇದ್ದೀನಿ ಅಂದರೆ, ಯಾವಾಗ ನೀನು ಚೆನ್ನಾಗಿ ಕುದಿಯಲ್ಪಡ್ತೀವೋ,
ಚೆನ್ನಾಗಿ ಬೆಂಕಿಯಲ್ಲಿ ನೀನು ಕಾಯಲ್ಪಡ್ತೀಯೋ, ಅಂದರೆ ನೀನು ಕಷ್ಟಗಳಿಂದ, ನೋವುಗಳಿಂದ, ಬಾಧೆಗಳಿಂದ ಯಾವಾಗ ನೀನು ನೊಂದುಕೊಂಡು ಬಾಧೆಯಲ್ಲಿ ಇರ್ತೀಯೋ ಅಂತ ಒಂದು ಕುದಿಸುವಂಥ ಒಂದು ಗುಣ ನಿನ್ನಲ್ಲಿ ಬರ್ತದೋ, ಆಗ ದೇವರು ನಿನ್ನನ್ನು ಒಂದು ಒಳ್ಳೆ ರೀತಿಯಾದಂಥ ರೂಪ, ಒಂದು ಒಳ್ಳೆ ಶಿಲಾದಂಥ ರೂಪವಾಗಿ ಮಾರ್ಪಡಿಸ್ತಾರೆ. ಅದಕ್ಕೆ ಹೇಳೋಕೆ ಇಷ್ಟಪಡ್ತಿದ್ದೇನೆ, ನೀನು ಇಕ್ಕಟ್ಟಿನಲ್ಲಿ ಯಾಕೆ ಹೋಗ್ತೀಯ ಅಂದರೆ ನೀನು ಒಂದು ಒಳ್ಳೆ ಶಿಲೆಯಾಗಿ ಮಾರ್ಪಡೋದಕ್ಕೆ. ನಿನ್ನಲ್ಲಿರುವಂಥ ಎಲ್ಲ ದೇವರಿಗೆ ಇಷ್ಟ ಇಲ್ಲದಂಥ ಗುಣಗಳು, ದೇವರಿಗೆ ಅಸಹ್ಯವಾದಂಥ ಗುಣಗಳು ನಿನ್ನಿಂದ ಹೊರಗಡೆ ಹೋಗುತ್ತೆ. ನೀನು ದೇವರ ಸಹವಾಸಕ್ಕೆ ಹೋಗ್ತೀಯ, ದೇವರ ಐಕ್ಯತೆಗೆ ಹೋಗ್ತೀಯ, ದೇವರ ಅನ್ಯೂನತೆಗೆ ಹೋಗ್ತೀಯ. ಆಗ ನೀನು ಇಕ್ಕಟ್ಟಿನಲ್ಲಿ ದೇವರನ್ನು ಕೂಗುವಾಗ ನಿನಗೆ ಸಹಾಯಕನಾಗಿದ್ದು ದೇವರು ತಾನೇ ಜಯವನ್ನು ಕೊಡುವಂಥ ದೇವರಾಗಿದ್ದಾರೆ. ಇನ್ನೊಂದು ಇಬ್ರಿ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ ಹೇಳ್ತಿದೆ, ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತರುವುದಿಲ್ಲ. ಯೇಸು ಕ್ರಿಸ್ತ ಪ್ರಭುರು ಒಂದು ಸಾರಿ ನಿನ್ನ ಕೈ ಹಿಡಿದ್ರೆ ಖಂಡಿತವಾಗಲೂ ಕೊನೆವರೆಗೂ ಕೈ ಬಿಡುವುದಿಲ್ಲ ಪ್ರಿಯರೇ. ಅಂತ ದೇವರು ನಾವು ಹೊಂದಿಕೊಂಡಿದ್ದೇವೆ. ಇವತ್ತು ದೇವರು ಒಂದು ಶ್ರೇಷ್ಠವಾದಂಥ ವಾಗ್ದಾನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಳ್ಳೋಣ. 27ನೇ ಕೀರ್ತನೆ 5ನೇ ವಚನ ಹೇಳ್ತದೆ, ಅಪಾಯ ಕಾಲದಲ್ಲಿ ಆತನು ನನ್ನ ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನೆ, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸ್ತಾನೆ, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿರಿಸ್ತಾನೆ. ಇಲ್ಲಿ ದೇವರು 3 ಆಶೀರ್ವಾದವನ್ನು ಮಾತಾಡ್ತಾ ಇದ್ದಾರೆ. ಅಪಾಯ ಕಾಲದಲ್ಲಿ ಆತನನ್ನು ಗುಪ್ತ ಸ್ಥಳದಲ್ಲಿ ಇಡ್ತಾನೆ ಅಂತ. ಇದು ಹೇಳುವಂಥ ವಿಷಯಗಳು ತುಂಬ ಇದೆ, ಆದರೆ ಕೆಲವು ಮೇನ್ ಪಾಯಿಂಟ್ ಮಾತ್ರ ನಿಮಗೆ ತಿಳಿಸಲು ಇಷ್ಟಪಡ್ತೇನೆ. ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸಿರ್ತಾರೆ. ಗುಪ್ತ ಸ್ಥಳ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಸೀಕ್ರೆಟ್ ಆದಂಥ ಸ್ಥಳ, ಒಂದು ಸೀಕ್ರೆಟ್ ಪ್ಲೇಸ್ ಅಂತಾರೆ. ಇವು ಬೀರೂರಿನಲ್ಲಿ ಹೆಂಗೆ 1ನೇ ಲಾಕರ್ ಇದೆ, 2ನೇ ಲಾಕರ್ ಇದೆ, 3ನೇ ಲಾಕರ್ ಇದೆ. ಆ ಲಾಕರ್ ನಿನಗೆ ಮಾತ್ರ ಗೊತ್ತಿರುತ್ತೆ, ಅದರಲ್ಲಿ ಶ್ರೇಷ್ಠವಾದಂಥ ವಸ್ತುಗಳನ್ನು ಇಟ್ಟು ಲಾಕ್ ಮಾಡಿರುತ್ತೆ. ಅದೇ ರೀತಿ ಯೇಸು ಕ್ರಿಸ್ತ ಪ್ರಭುವರು ಕೂಡ ನಿನ್ನನ್ನು ತುಂಬ ಆಳದೊಳಗೆ ಇಟ್ಟು ಲಾಕ್ ಮಾಡಿರ್ತಾರೆ. ಆ ಕೀ ಯೇಸು ಕ್ರಿಸ್ತ ಪ್ರಭುವನ್ನು ಇರ್ತಾರೆ. ಯಾವ ಕೆಟ್ಟ ಪರಿಸ್ಥಿತಿ ಕೂಡ, ಯಾವ ಕೆಟ್ಟ ಕಾರ್ಯಗಳು ಕೂಡ, ಯಾವ ಒಂದು ಬಲವಾದಂಥ ದುಷ್ಟ ಶಕ್ತಿಗಳು ಕೂಡ ನಿನ್ನ ಬಳಿಗೆ ಸುಳಿಯೋದಿಲ್ಲ. ಯಾಕೆಂದರೆ ನಿನ್ನನ್ನು ಗುಪ್ತ ಸ್ಥಳದಲ್ಲಿ ದೇವರು ಅಡಗಿಸಿಟ್ಟಿರ್ತಾರೆ. ಆ ಗುಪ್ತ ಸ್ಥಳ ದೇವರಿಗೆ ಮಾತ್ರ ಗೊತ್ತಿರುತ್ತೆ, ದೇವರ ಹತ್ರ ಮಾತ್ರ ಕೀ ಇರುತ್ತೆ. ನಿನ್ನ ಬಳಿಗೆ ಬರಬೇಕಂದ್ರೆ ಮೊದಲು ಯೇಸು ಕ್ರಿಸ್ತನ ಪ್ರಭುವ ಹತ್ರ ಹೋಗಬೇಕು. ಆಗ ಮಾತ್ರ ನಿನ್ನ ಬಳಿಗೆ ಬರೋದಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಯೇಸು ಕ್ರಿಸ್ತ ನಮಗೆ ಅಡ್ಡವಾಗಿದ್ದು, ನಮಗೆ ಜೊತೆಯಾಗಿದ್ದು, ಆತ ನಮಗೆ ಸಂಗಡವಾಗಿದ್ದು ನಡೆಸ್ತಾರೆ. ಗುಪ್ತ ಸ್ಥಳ ಅಂದರೆ ಮೊದಲನೇದಾಗಿ ಇಂಗ್ಲಿಷ್ನಲ್ಲಿ ಏನಂತಾರೆ, ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇಡ್ತಾರೆ ದೇವರು. 2ನೇದಾಗಿ ಹೇಳ್ತಾ ಇದ್ದೇನೆ, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಅಂದರೆ ಗುಡಾರ ಎಂಬ ಆಶ್ರಯ ಸ್ಥಾನ. ಗುಡಾರ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಮೋಶೆ ಆಗ ಗುಡಾರ ಆಗುವಾಗ ದೇವರ ಒಂದು ಪ್ರಸನ್ನತೆ ಆ ಗುಡಾರದ ಮೇಲೆ ಇಳಿದು ಬರ್ತಾ ಇತ್ತು. ಇವಾಗ ಗುಡಾರದ ಬಗ್ಗೆ ಹೇಳೋದಾದ್ರೆ ತುಂಬ ಇದೆ. ತುಂಬ ಅಂದರೆ ಗುಡಾರ ಅಂದರೆ ದೇವರು ನಿವಾಸ ಮಾಡುವಂಥ ಸ್ಥಳ, ದೇವರ ಒಂದು ಸಾನ್ನಿಧ್ಯ. ಒಂದು ವೇಳೆ ನೀವು ಇವತ್ತು ಚರ್ಚ್ಗಳು ಮುಚ್ಚಿರ್ಬೋದು ಅಂತ ಹೇಳ್ಬೋದು, ಆದರೆ ನಿಮ್ಮ ಮನೆಯಲ್ಲೇ 2-3 ಸೇರಿ ಪ್ರಾರ್ಥನೆ ಮಾಡುವಾಗ ಅದು ದೇವರ ಒಂದು ಗುಡಾರವಾಗಿರುತ್ತೆ. ಅಂಥ ಗುಡಾರ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀವೋ ಅಂತ ಸ್ಥಳದಲ್ಲಿ ನೀನು ಭದ್ರವಾಗಿರುತ್ತೆ. ಆಶ್ರಯ ಸ್ಥಾನ ಅಂದರೆ ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ಅನೇಕ ಜನರು ಪಾಪಗಳನ್ನು ಮಾಡುವಾಗ ಆಶ್ರಯ ನಗರಗಳು ಏರ್ಪಾಟಾಗ್ತಾ ಇತ್ತು. ಆ ಆಶ್ರಯ ನಗರದಲ್ಲಿ ಹೋಗಿ ಅವ್ರು ಇರಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಅವರು ಭದ್ರವಾಗಿರ್ತಾ ಇದ್ರು, ಯಾರು ಕೂಡ ಅಲ್ಲಿ ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದಕ್ಕಾಗಿ ದೇವರು ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ಆಶ್ರಯ ನಗರಗಳನ್ನು ಏರ್ಪಾಟು ಮಾಡಿದ್ರು. ಅಂದ್ರೆ ಆ ಆಶ್ರಯ ನಗರ ಮತ್ತೆ ಗುಡಾರ ಎಲ್ಲ ಕೂಡ ದೇವರ ಸನ್ನಿಧಿಗೆ ಗುರುತು, ದೇವರ ಒಂದು ಮಂದಿರಕ್ಕೆ ಗುರುತು. ಇವತ್ತು ನಾವು ಮನೆಯಲ್ಲೇ ಕೂತ್ಕೊಂಡು 2-3 ಎಲ್ಲಿ ನಾನು ಅಂದರೆ ವಾಕ್ಯ ಹೇಳ್ತೇವೆ, ಯಾಕೆಂದರೆ 2-3 ನಾಮದಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂತ ಹೇಳಿದ್ದಾರೆ. ಇವತ್ತು 2-3 ನೀವು ಎಲ್ಲಿ ಇರ್ತೀರೋ ಅಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ, ದೇವರ ಒಂದು ಪ್ರಸನ್ನತೆ ಇರುತ್ತೆ ಪ್ರಿಯರೇ. ಇವತ್ತು ತಿಳಿದುಕೊಳ್ಳಿ, ಮೊದಲನೇದಾಗಿ ಏನಂತ ಹೇಳಿದ್ರು, ಗುಪ್ತ ಸ್ಥಳದಲ್ಲಿ ಸೀಕ್ರೆಟ್ ಪ್ಲೇಸ್ ಅಲ್ಲಿ ದೇವರು ನಿಮ್ಮನ್ನು ಇರ್ತಾರೆ. 3ನೇದು ಆಶ್ರಯ ಸ್ಥಾನದಲ್ಲಿ ಭದ್ರಪಡಿಸ್ತಾರೆ, ಅಂದರೆ ಸೆಕ್ಯೂರಿಟಿ ಆಗಿರ್ತಾರೆ. ಮೊದಲನೇದು ಸೀಕ್ರೆಟ್ ಪ್ಲೇಸ್, 2ನೇದು ಸೆಕ್ಯೂರಿಟಿ ಅಂದ್ರೆ ಸೆಕ್ಯೂರಿಟಿ ಮನೆ ಬಾಗಿಲ ಹತ್ರ ಇದ್ದಾಗ ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ, ಆತನ ದಾಟೇ ಬರಬೇಕು. ಏನೇ ಒಂದು ಇನ್ಫಾರ್ಮೇಶನ್ ಏನೇ ಒಂದು ಇದ್ರೂ ಕೂಡ ಸೆಕ್ಯೂರಿಟಿ ಮೂಲಕನೇ ಬರುತ್ತೆ. ಆ ರೀತಿಯಾಗಿ ನಮ್ಮ ದೇವರು ಎಷ್ಟು ಪ್ರೀತಿ ಮಾಡುವಂಥ ದೇವರು ಪ್ರಿಯರೇ. ನೋಡಿ, ಆತ ನಮಗೆ ಸೆಕ್ಯೂರಿಟಿ ಆಗಿರ್ತಾನೆ, ನಿಮ್ಮನ್ನು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇರ್ತಾನೆ, ಮತ್ತೆ ನಿಮಗೆ ಸೆಕ್ಯೂರಿಟಿಯಾಗಿ ನಿಮ್ಮ ಜೊತೆ ಇರ್ತಾನೆ. 3ನೇದಾಗಿ ಹೇಳ್ತಾ ಇದ್ದೇನೆ, ಪರ್ವತಾಗ್ರದಲ್ಲಿ ನನ್ನ ಸುರಕ್ಷಿತವಾಗಿರಿಸುವೆನು. ಅಂದ್ರೆ ಪರ್ವತಾಗ್ರ ಅಂದ್ರೆ ಬೆಟ್ಟದ ತುತ್ತ ತುದಿಯಲ್ಲಿ, ಅಂದ್ರೆ ಯಾವುದೇ ಅಪಾಯವು ಅಲ್ಲಿ ಸಂಭವಿಸುವುದಿಲ್ಲ, ಯಾವ ಬೇಟೆಗಾರನಲ್ಲಿ ಬರೋದಿಲ್ಲ, ಯಾವ ಶತ್ರುಗಳ ಭಯ ಕೂಡ ಇರೋದಿಲ್ಲ. ಪರ್ವತಾಗ್ರದಲ್ಲಿ ಇರುವಾಗ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ಸೇಫ್ಟಿ.
ಅಂದರೆ ಸುರಕ್ಷಿತ ಅಂದರೆ ಸೇಫ್ಟಿ. 3 ವಿಷಯ ಇದೆ ಇಲ್ಲಿ. ಒಂದು, ಮೊದಲನೇದಾಗಿ ಸೀಕ್ರೆಟ್ ಪ್ಲೇಸಲ್ಲಿ ಇಡ್ತಾರೆ. ಎರಡನೇದಾಗಿ ಸೆಕ್ಯೂರಿಟಿಯಾಗಿ ನಿನ್ನ ಭದ್ರಪಡಿಸ್ತಾರೆ. ಮೂರನೇದಾಗಿ ಸೇಫ್ಟಿ ಪ್ಲೇಸಲ್ಲಿ. ಸೇಫ್ಟಿ ಅಂದರೆ ಇವತ್ತು ಅನೇಕ ಜನರ ಸೇಫ್ಟಿ ಕೊಡೋದು ನೋಡ್ತಾರೆ. ಅನೇಕ ಜನರು ನಾನು ಬ್ಯಾಂಕಲ್ಲಿ ನಾನು ದುಡ್ಡಿಟ್ರೆ ಸೇಫ್ಟಿ ಆಗಿರುತ್ತೆ ಅಂತ, ಸ್ವಲ್ಪ ದಿನ ಆದಮೇಲೆ ಕಳ್ಳ ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾರೆ. ಅನೇಕ ಜನರು ಇವತ್ತು ಸೇಫ್ಟಿ ಸರಿಯಾದಂಥ ಸೇಫ್ಟಿ ಮಾಡೋಕೆ ಹೋಗ್ತಾ ಇಲ್ಲ. ಇವತ್ತು ಕೊರೋನಾ ವಿಷಯದಲ್ಲೂ ಕೂಡ ಅನೇಕ ಡಾಕ್ಟರ್ಗಳು, ಅಧಿಕಾರಿಗಳು, ನರ್ಸ್ಗಳು ಹೇಳ್ತಾ ಇದ್ದಾರೆ ಸೇಫ್ಟಿ ಆಗಿರ್ರಿ, ಈ ಮಾಸ್ಕ್ ಹಾಕೊಳ್ಳಿ, ಅದನ್ನು ಮಾಡಿ, ಸ್ಯಾನಿಟೈಸರ್ ಹಾಕಿ, ಇಷ್ಟೆಲ್ಲ ಮಾಡಿದ್ರು ಕೂಡ ಬರ್ತಾ ಇದೆ. ಆದರೆ ಎಲ್ಲೂ ಕೂಡ ಸೇಫ್ಟಿ ಇಲ್ಲ ಪ್ರಿಯರೇ. ಅದು ಒಂದೇ ಒಂದು ಸ್ಥಳ ಸೇಫ್ಟಿ ಪ್ಲೇಸ್ ಅಂದರೆ ಯೇಸು ಕ್ರಿಸ್ತನ ಒಂದು ಹಸ್ತ. ಇಗೋ ನಾನು ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿದ್ದೇನೆ ಅಂತ ಹೇಳಿದವರು. ಯಾರೆಲ್ಲ ಯೇಸು ಕ್ರಿಸ್ತನ ಹೃದಯಪೂರ್ವಕವಾಗಿ ಅಂಗೀಕರಿಸಿ ಹೃದಯದಲ್ಲಿ ಯಾರಾದ ಸ್ಥಳವಾಗಿ ಮಾಡಿಕೊಡ್ತಾರೋ, ಪೂರ್ಣ ಹೃದಯದಿಂದ ಯೇಸುವನ್ನು ಅಂಗೀಕರಿಸ್ತಾರೋ ಅಂಥವರಿಗೆ ಆತನು ಸೇಫ್ಟಿ ಆಗಿರ್ತಾನೆ. ಪರ್ವತಾಗ್ರದಲ್ಲಿ ಅಂದರೆ ತುದಿಯಲ್ಲಿಟ್ಟಾಗ ಯಾವ ಒಂದು ಸಮಸ್ಯೆ, ಪರಿಹಾರ, ತೊಂದರೆ, ಒಂದು ಬೇಟೆಗಾರನ ಭಯ ಇಲ್ಲ, ಬೇರೆ ಏನು ಭಯ ಕೂಡ ನಮ್ಮನ್ನು ಮುಟ್ಟೋದಿಲ್ಲ. ಇವತ್ತು ದೇವರು 3 ರೀತಿಯಾಗಿ ಆಶೀರ್ವಾದ ಕೊಡ್ತಾ ಇದ್ದಾರೆ. ದೇವರು ನಮಗೆ ಇಕ್ಕಟ್ಟಿನಲ್ಲಿ ವಿಶೇಷವಾದಂಥ ಸಹಾಯಕನಾಗಿದ್ದಾನೆ. ಮಹೋನ್ನತ ನಾಮದ ನಿಮಿತ್ತ ನಮ್ಮನ್ನು ಕೈ ಬಿಡೋದಿಲ್ಲ. ಒಂದು ವೇಳೆ ಕಷ್ಟ ಬಂದರೂ ಕೂಡ ಅದು ಸ್ವಲ್ಪ ಕಾಲ, ಅದು ಶಾಶ್ವತವಾದ ಸಂತೋಷಕ್ಕೆ ನಡೆಸುತ್ತೆ, ಸಮಾಧಾನಕ್ಕೆ ನಡೆಸುತ್ತೆ. ನೀನು ಕಷ್ಟವನ್ನು ಸಹಿಸಿಕೊಳ್ಳುವಾಗ ಜೀವವೆಂಬ ಜಯಮಾಲೆ ನಿನಗೆ ಸಿದ್ಧವಾಗಿದೆ. ಒಂದು ತಿಳ್ಕೊಳ್ಳಿ ಪ್ರಿಯರೇ, ಯಾವುದೇ ಆಗಲಿ, ಯಾವ ಒಂದು ಅಧಿಕಾರ, ನನ್ನ ಆಸ್ತಿ, ನನ್ನ ಸಂಪತ್ತು ಇಲ್ಲ ನನ್ನ ಬಲ ಬಿಡಿಸೋದಿಲ್ಲ. ದೇವರ ಒಂದು ಭುಜಬಲ, ದೇವರ ಒಂದು ಹಸ್ತ, ದೇವರ ಒಂದು ಪ್ರಸನ್ನತೆ ನಿನಗೆ ಬಿಡುಗಡೆ ಕೊಡುವಂಥದ್ದು. ಕೊನೆಯದಾಗಿ ಒಂದು ವಿಷಯ ಹೇಳ್ತಾ ಇದ್ದೇನೆ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುತ್ತಾನೆ. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿರಿಸುವನು. ದೇವರು ಹೇಳುವಂಥ ಮಾತನ್ನು ಖಂಡಿತವಾಗ್ಲೂ ಸ್ವೀಕರಿಸಿ ಪ್ರಿಯರೇ. ಖಂಡಿತವಾಗಿ ದೇವರು ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ನಿಮ್ಮನ್ನು ಇಡ್ತಾರೆ, ಸೆಕ್ಯೂರಿಟಿಯಾಗಿ ಇರ್ತಾರೆ, ಮತ್ತು ಮೂರನೇದಾಗಿ ಸೇಫ್ಟಿಯಾಗಿ ನಿಮ್ಮನ್ನು ದೇವರು ನೋಡ್ಕೊತಾರೆ. ಎಂಥ ದೇವರು ನಮ್ಮನ್ನು ಕಾಯ್ತಾ ಇದ್ದಾರೆ. ಇಂಥ ಕಾಯುವಂಥ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ, ವಂದನೆ ಸಲ್ಲಿಸಿ, ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಯಲ್ಲಿ ಕೆಲವು 5 ಪಾಯಿಂಟ್ ಹೇಳ್ತೇನೆ, ಅದನ್ನು ನೀವು ಪ್ರತಿದಿನ ಉಚ್ಚರಿಸಿ. ಯಾವ ಭಯ, ಯಾವ ಶಕ್ತಿ ನಿಮ್ಮ ಬಳಿ ಸುರಿಯೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಯಾವ 5 ವಿಷಯ ಅಂದರೆ, ಮೊದಲನೇದಾಗಿ ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ ಅಂತ ಹೇಳ್ರಿ. ಮೊದಲಾಗಿ ನೀವು ಹೇಳ್ರಿ, ಕ್ರಿಸ್ತನ ಒಳಗೆ ನಾನು ನೂತನ ಸೃಷ್ಟಿ, ಯಾವ ಆಪತ್ತು ನನ್ನ ಬಳಿ ಬರೋದಿಲ್ಲ. ಎರಡನೇದಾಗಿ ಕ್ರಿಸ್ತನಿಗಾಗಿ ನಾನು ರಾಯಭಾರಿಯಾಗಿದ್ದೇನೆ ಅಂತ ಆ ರೀತಿಯಾಗಿ ಮಾತಾಡಿ, ಕ್ರಿಸ್ತನ ರಾಯಭಾರಿಯಾಗಿದ್ದೇನೆ. ಮತ್ತೆ ಮೂರನೇದಾಗಿ ಪವಿತ್ರಾತ್ಮನು ನನ್ನೊಳಗೆ ವಾಸ ಮಾಡ್ತಾನೆ, ಪವಿತ್ರಾತ್ಮ ನನ್ನೊಳಗಿರುವುದರಿಂದ ನಾನು ಯಾವುದಕ್ಕೂ ಭಯ ಪಡುವುದಿಲ್ಲ ಅಂತ ಆ ರೀತಿಯಾಗಿ ಮಾತಾಡಿ. ನಾಲ್ಕನೇದಾಗಿ ಮಾತಾಡಿ, ನಾನು ಜಯ ಹೊಂದಿದವನು ಅಂತ ನೀವು ಮಾತಾಡಿ. ಜಯ ಹೊಂದಿದವನಿಗೆ ಯಾವುದೇ ರೀತಿ 2ನೇ ಮರಣದಿಂದ ಕೇಡಾಗುವುದಿಲ್ಲ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜಯ ಹೊಂದುವವನಿಗೆ ಜೀವದಾಯ ವೃಕ್ಷದ ಹಣ್ಣನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಜಯ ಹೊಂದಿದವನಿಗೆ ಹೊಸ ಹೆಸರನ್ನು ಕೊಟ್ಟು ಮನ್ನವನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ನಾವು ಜಯ ಹೊಂದಿದವರಂತ ನೀವು ಮಾತಾಡಿ. ಆ ರೀತಿಯಾಗಿ ದೊಡ್ಡ ಕಾರ್ಯಗಳು ನಿಮ್ಮೊಳಗೆ ಆಗುತ್ತೆ. ದೇವರನ್ನು, ನಾನು ಪವಿತ್ರಾತ್ಮನನ್ನು ಹೊಸ ರೀತಿಯಾಗಿ ನಾನು ಸೇವಿಸಲಾಗಿದ್ದೇನೆ. ದೇವರ ವಾಕ್ಯ ನನ್ನೊಳಗಿರೋದ್ರಿಂದ, ವಾಕ್ಯವು ನನ್ನಲ್ಲಿರೋದ್ರಿಂದ ಯಾವ ಕೇಡು ನನ್ನ ಬಳಿ ಬರೋದಿಲ್ಲ ಅಂತ ನೀವು ಮಾತಾಡಿ. ಆ ವಾಕ್ಯಗಳನ್ನು ಹಿಡಿದು ಉಚ್ಚರಿಸಿ. ವಾಕ್ಯಗಳನ್ನು ಯಾವಾಗ ನೀವು ಹಿಡಿದು ಉಚ್ಚರಿಸ್ತಿರೋ ಆ ವಾಕ್ಯದಿರುವಂಥ ಶಕ್ತಿ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಯಾಕಂದ್ರೆ ಯಾವ ವ್ಯಕ್ತಿ, ಯಾವ ಮನುಷ್ಯನು ಬಂದು ನಿಮ್ಮನ್ನು ಬಿಡುಗಡೆ ಮಾಡಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಇರ್ತದೆ, ಸತ್ಯ ವಾಕ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಆ ಸತ್ಯವು ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿಗೆ ನಿಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡ್ರಿ. ಯೇಸು ಸ್ವಾಮಿ ಅಂದ್ರೆ ಆ ವಾಕ್ಯ, ಯೇಸು ಸ್ವಾಮಿ ಮಾತಾಡುವಂಥ ಪ್ರತಿಯೊಂದು ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡ್ರಿ. ಆ ವಾಕ್ಯಗಳಿಗೆ ಜಾಗ ಕೊಡಿ. ಆ ವಾಕ್ಯದಿಂದಲೇ ನಿಮಗೆ ಬಿಡುಗಡೆ ಆಗುತ್ತೆ. ಯಾವ ಸಮಸ್ಯೆಯಲ್ಲಿದ್ದರೋ, ಯಾವ ಪರಿಸ್ಥಿತಿಯಲ್ಲಿದ್ದೀರೋ, ಯಾವ ಒಂದು ಕಣ್ಣೀರಿನಲ್ಲಿದ್ದರೋ ಅದನ್ನೆಲ್ಲ ದೇವರು ತೆಗೆದಕ್ಕೆ ನಿಮಗೆ ಸಮಾಧಾನ ಕೊಡ್ತಾರೆ, ಸಂತೋಷ ಕೊಡ್ತಾರೆ, ನೆಮ್ಮದಿಯನ್ನು ಅನುಗ್ರಹಿಸ್ತಾರೆ, ಆಶೀರ್ವಾದಕ್ಕೆ ನಿಮ್ಮನ್ನು ದೇವರು ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಕೇಳಿದ ನಿಮ್ಮೆಲ್ಲರಿಗೂ ದೇವರ ನಾಮದಲ್ಲಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ. ಆಮೇನ್.